ಧಮಕಿವೀರ ರಾಜೀವ್ ಗೌಡ ವಾಯ್ಸ್ ಸ್ಯಾಂಪಲ್ ಸಂಗ್ರಹ ಮಾಡುವಂತ ಕೆಲಸ ಆಗ್ತಾ ಇದೆ. ವಾಯ್ಸ್ ಸ್ಯಾಂಪಲ್ ಸಂಗ್ರಹಿಸಿ ತೆರಳಿದ್ದಾರೆ ಈಗಾಗಲೇ ಎಫ್ಎಸ್ಎಲ್ ತಂಡದವರು. ಚಿಕ್ಕಬಳ್ಳಾಪುರ ಪೊಲೀಸ್ ಅತಿಥಿ ಗೃಹದಲ್ಲಿ ಸ್ಯಾಂಪಲ್ ಸಂಗ್ರಹಿಸಿದ್ದಾರೆ. ಸುಮಾರು 2 ಗಂಟೆಗಳ ಕಾಲ ವಾಯ್ಸ್ ಸ್ಯಾಂಪಲ್ ಸಂಗ್ರಹ ಮಾಡಿದ್ದಾರೆ. ಬೆದರಿಕೆ ಹಾಕಿರುವ ವಾಯ್ಸ್ ಮ್ಯಾಚ್ ಮಾಡುವ ನಿಟ್ಟಿನಲ್ಲಿ ಸ್ಯಾಂಪಲ್ ಸಂಗ್ರಹ ಆಗಿದೆ. ಇದೇ ವಿಚಾರವಾಗಿ ತನಿಖೆ ಆಗಲಿಕ್ಕಿದೆ. ರಾಜೀವ್ ಮೈಕಲ್ ಹೇಳಿಕೆಯನ್ನ ಪೊಲೀಸರು ಪಡಿತಾ ಇದ್ದಾರೆ. ಎಎಸ್ಪಿ ಜಗನ್ನಾಥ್ ರೈ ನೇತೃತ್ವದಲ್ಲಿ ವಿಚಾರಣೆ ಕೂಡ ನಡೆದಿದೆ. ಈಗ ವಾಯ್ಸ್ ಸ್ಯಾಂಪಲ್ ಅನ್ನ ಸಂಗ್ರಹಿಸಿ ತೆರಳಿದ್ದಾರೆ ಎಫ್ಎಸ್ಎಲ್ ತಂಡದವರು. ಎಸ್ ರಂಜಿತ್, ನಾವು ಗಮನಿಸ್ತಾ ಇದ್ದೀವಿ ಈಗಾಗಲೇ ಎಫ್ಎಸ್ಎಲ್ ತಜ್ಞರು ಆಗಮಿಸಿ ವಾಯ್ಸ್ ಸ್ಯಾಂಪಲ್ ಸಂಗ್ರಹ ಮಾಡಿದ್ದಾರೆ, ವಿಚಾರಣೆಗೆ ಒಳಪಡಿಸಿದ್ದಾರೆ. ಮುಂದೆ ಪೊಲೀಸರು ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ತಗೋತಾರೆ, ಏನೆಲ್ಲ ಆಗ್ಬಹುದು ಅಂತ? ಖಂಡಿತ ಶ್ರೀಪಾದ್ ಪಾಟೀಲ್, 14 ದಿನಗಳ ಕಾಲ ಪೊಲೀಸರು ರಾಜೀವ್ ಗೌಡನನ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಒಂದ್ ಕಡೆಯಲ್ಲಿ ನೋಡಿ ಶ್ರೀಪಾದ್ ಪಾಟೀಲ್, ಇತ್ತ ರಾಜೀವ್ ಗೌಡನನ್ನ ಬಂಧನ ಮಾಡಿ ರಾಜೀವ್ ಗೌಡನನ್ನ ಮೆಡಿಕಲ್ ಚೆಕಪ್ಗೆ ಒಳಪಡಿಸಿದ್ರೆ, ಇತ್ತ ಅವರ ಅಭಿಮಾನಿಗಳೆಲ್ಲ, ಅವರ ಬೆಂಬಲಿಗರೆಲ್ಲ ಇಲ್ಲಿ ಆಸ್ಪತ್ರೆ ಹೊರಭಾಗದಲ್ಲಿ ನಿಂತು ಅವರಿಗೋಸ್ಕರ ಕಾಯ್ತಾ ಇದ್ದಾರೆ. ರಾಜೀವ್ ಗೌಡ ಆಗ ಬಂದಾಗ ಅವರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಮಾತಾಡಿಸೋದಕ್ಕೆ ಪೊಲೀಸರು ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಕೈ ಬೀಸಿದ್ರು ರಾಜೀವ್ ಗೌಡ, ತಮ್ಮ ಬೆಂಬಲಿಗರತ್ತ ಕೈ ಬೀಸಿ ಅವ್ರನ್ನ ವಿಶ್ ಮಾಡಿದ್ರು. ಧಮಕಿವೀರ ರಾಜೀವ್ ಗೌಡ ವಾಯ್ಸ್ ಸ್ಯಾಂಪಲ್ ಸಂಗ್ರಹ ಮಾಡುವಂತ ಕೆಲಸ ಆಗ್ತಾ ಇದೆ. ವಾಯ್ಸ್ ಸ್ಯಾಂಪಲ್ ಸಂಗ್ರಹಿಸಿ ತೆರಳಿದ್ದಾರೆ ಈಗಾಗಲೇ ಎಫ್ಎಸ್ಎಲ್ ತಂಡದವರು. ಚಿಕ್ಕಬಳ್ಳಾಪುರ ಪೊಲೀಸ್ ಅತಿಥಿ ಗೃಹದಲ್ಲಿ ಸ್ಯಾಂಪಲ್ ಸಂಗ್ರಹಿಸಿದ್ದಾರೆ. ಸುಮಾರು 2 ಗಂಟೆಗಳ ಕಾಲ ವಾಯ್ಸ್ ಸ್ಯಾಂಪಲ್ ಸಂಗ್ರಹ ಮಾಡಿದ್ದಾರೆ. ಬೆದರಿಕೆ ಹಾಕಿರುವ ವಾಯ್ಸ್ ಮ್ಯಾಚ್ ಮಾಡುವ ನಿಟ್ಟಿನಲ್ಲಿ ಸ್ಯಾಂಪಲ್ ಸಂಗ್ರಹ ಆಗಿದೆ. ಇದೇ ವಿಚಾರವಾಗಿ ತನಿಖೆ ಆಗಲಿಕ್ಕಿದೆ. ರಾಜೀವ್ ಮೈಕಲ್ ಹೇಳಿಕೆಯನ್ನ ಪೊಲೀಸರು ಪಡಿತಾ ಇದ್ದಾರೆ. ಎಎಸ್ಪಿ ಜಗನ್ನಾಥ್ ರೈ ನೇತೃತ್ವದಲ್ಲಿ ವಿಚಾರಣೆ ಕೂಡ ನಡೆದಿದೆ. ಈಗ ವಾಯ್ಸ್ ಸ್ಯಾಂಪಲ್ ಅನ್ನ ಸಂಗ್ರಹಿಸಿ ತೆರಳಿದ್ದಾರೆ ಎಫ್ಎಸ್ಎಲ್ ತಂಡದವರು. ಎಸ್ ರಂಜಿತ್, ನಾವು ಗಮನಿಸ್ತಾ ಇದ್ದೀವಿ ಈಗಾಗಲೇ ಎಫ್ಎಸ್ಎಲ್ ತಜ್ಞರು ಆಗಮಿಸಿ ವಾಯ್ಸ್ ಸ್ಯಾಂಪಲ್ ಸಂಗ್ರಹ ಮಾಡಿದ್ದಾರೆ, ವಿಚಾರಣೆಗೆ ಒಳಪಡಿಸಿದ್ದಾರೆ. ಮುಂದೆ ಪೊಲೀಸರು ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ತಗೋತಾರೆ, ಏನೆಲ್ಲ ಆಗ್ಬಹುದು ಅಂತ? ಖಂಡಿತ ಶ್ರೀಪಾದ್ ಪಾಟೀಲ್, 14 ದಿನಗಳ ಕಾಲ ಪೊಲೀಸರು ರಾಜೀವ್ ಗೌಡನನ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಒಂದ್ ಕಡೆಯಲ್ಲಿ ನೋಡಿ ಶ್ರೀಪಾದ್ ಪಾಟೀಲ್, ಇತ್ತ ರಾಜೀವ್ ಗೌಡನನ್ನ ಬಂಧನ ಮಾಡಿ ರಾಜೀವ್ ಗೌಡನನ್ನ ಮೆಡಿಕಲ್ ಚೆಕಪ್ಗೆ ಒಳಪಡಿಸಿದ್ರೆ, ಇತ್ತ ಅವರ ಅಭಿಮಾನಿಗಳೆಲ್ಲ, ಅವರ ಬೆಂಬಲಿಗರೆಲ್ಲ ಇಲ್ಲಿ ಆಸ್ಪತ್ರೆ ಹೊರಭಾಗದಲ್ಲಿ ನಿಂತು ಅವರಿಗೋಸ್ಕರ ಕಾಯ್ತಾ ಇದ್ದಾರೆ. ರಾಜೀವ್ ಗೌಡ ಆಗ ಬಂದಾಗ ಅವರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಮಾತಾಡಿಸೋದಕ್ಕೆ ಪೊಲೀಸರು ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಕೈ ಬೀಸಿದ್ರು ರಾಜೀವ್ ಗೌಡ, ತಮ್ಮ ಬೆಂಬಲಿಗರತ್ತ ಕೈ ಬೀಸಿ ಅವ್ರನ್ನ ವಿಶ್ ಮಾಡಿದ್ರು. ಧಮಕಿವೀರ ರಾಜೀವ್ ಗೌಡ ವಾಯ್ಸ್ ಸ್ಯಾಂಪಲ್ ಸಂಗ್ರಹ ಮಾಡುವಂತ ಕೆಲಸ ಆಗ್ತಾ ಇದೆ. ವಾಯ್ಸ್ ಸ್ಯಾಂಪಲ್ ಸಂಗ್ರಹಿಸಿ ತೆರಳಿದ್ದಾರೆ ಈಗಾಗಲೇ ಎಫ್ಎಸ್ಎಲ್ ತಂಡದವರು. ಚಿಕ್ಕಬಳ್ಳಾಪುರ ಪೊಲೀಸ್ ಅತಿಥಿ ಗೃಹದಲ್ಲಿ ಸ್ಯಾಂಪಲ್ ಸಂಗ್ರಹಿಸಿದ್ದಾರೆ. ಸುಮಾರು 2 ಗಂಟೆಗಳ ಕಾಲ ವಾಯ್ಸ್ ಸ್ಯಾಂಪಲ್ ಸಂಗ್ರಹ ಮಾಡಿದ್ದಾರೆ. ಬೆದರಿಕೆ ಹಾಕಿರುವ ವಾಯ್ಸ್ ಮ್ಯಾಚ್ ಮಾಡುವ ನಿಟ್ಟಿನಲ್ಲಿ ಸ್ಯಾಂಪಲ್ ಸಂಗ್ರಹ ಆಗಿದೆ. ಇದೇ ವಿಚಾರವಾಗಿ ತನಿಖೆ ಆಗಲಿಕ್ಕಿದೆ. ರಾಜೀವ್ ಮೈಕಲ್ ಹೇಳಿಕೆಯನ್ನ ಪೊಲೀಸರು ಪಡಿತಾ ಇದ್ದಾರೆ. ಎಎಸ್ಪಿ ಜಗನ್ನಾಥ್ ರೈ ನೇತೃತ್ವದಲ್ಲಿ ವಿಚಾರಣೆ ಕೂಡ ನಡೆದಿದೆ. ಈಗ ವಾಯ್ಸ್ ಸ್ಯಾಂಪಲ್ ಅನ್ನ ಸಂಗ್ರಹಿಸಿ ತೆರಳಿದ್ದಾರೆ ಎಫ್ಎಸ್ಎಲ್ ತಂಡದವರು. ಎಸ್ ರಂಜಿತ್, ನಾವು ಗಮನಿಸ್ತಾ ಇದ್ದೀವಿ ಈಗಾಗಲೇ ಎಫ್ಎಸ್ಎಲ್ ತಜ್ಞರು ಆಗಮಿಸಿ ವಾಯ್ಸ್ ಸ್ಯಾಂಪಲ್ ಸಂಗ್ರಹ ಮಾಡಿದ್ದಾರೆ, ವಿಚಾರಣೆಗೆ ಒಳಪಡಿಸಿದ್ದಾರೆ. ಮುಂದೆ ಪೊಲೀಸರು ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ತಗೋತಾರೆ, ಏನೆಲ್ಲ ಆಗ್ಬಹುದು ಅಂತ? ಖಂಡಿತ ಶ್ರೀಪಾದ್ ಪಾಟೀಲ್, 14 ದಿನಗಳ ಕಾಲ ಪೊಲೀಸರು ರಾಜೀವ್ ಗೌಡನನ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಒಂದ್ ಕಡೆಯಲ್ಲಿ ನೋಡಿ ಶ್ರೀಪಾದ್ ಪಾಟೀಲ್, ಇತ್ತ ರಾಜೀವ್ ಗೌಡನನ್ನ ಬಂಧನ ಮಾಡಿ ರಾಜೀವ್ ಗೌಡನನ್ನ ಮೆಡಿಕಲ್ ಚೆಕಪ್ಗೆ ಒಳಪಡಿಸಿದ್ರೆ, ಇತ್ತ ಅವರ ಅಭಿಮಾನಿಗಳೆಲ್ಲ, ಅವರ ಬೆಂಬಲಿಗರೆಲ್ಲ ಇಲ್ಲಿ ಆಸ್ಪತ್ರೆ ಹೊರಭಾಗದಲ್ಲಿ ನಿಂತು ಅವರಿಗೋಸ್ಕರ ಕಾಯ್ತಾ ಇದ್ದಾರೆ. ರಾಜೀವ್ ಗೌಡ ಆಗ ಬಂದಾಗ ಅವರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಮಾತಾಡಿಸೋದಕ್ಕೆ ಪೊಲೀಸರು ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಕೈ ಬೀಸಿದ್ರು ರಾಜೀವ್ ಗೌಡ, ತಮ್ಮ ಬೆಂಬಲಿಗರತ್ತ ಕೈ ಬೀಸಿ ಅವ್ರನ್ನ ವಿಶ್ ಮಾಡಿದ್ರು. ಧಮಕಿವೀರ ರಾಜೀವ್ ಗೌಡ ವಾಯ್ಸ್ ಸ್ಯಾಂಪಲ್ ಸಂಗ್ರಹ ಮಾಡುವಂತ ಕೆಲಸ ಆಗ್ತಾ ಇದೆ. ವಾಯ್ಸ್ ಸ್ಯಾಂಪಲ್ ಸಂಗ್ರಹಿಸಿ ತೆರಳಿದ್ದಾರೆ ಈಗಾಗಲೇ ಎಫ್ಎಸ್ಎಲ್ ತಂಡದವರು. ಚಿಕ್ಕಬಳ್ಳಾಪುರ ಪೊಲೀಸ್ ಅತಿಥಿ ಗೃಹದಲ್ಲಿ ಸ್ಯಾಂಪಲ್ ಸಂಗ್ರಹಿಸಿದ್ದಾರೆ. ಸುಮಾರು 2 ಗಂಟೆಗಳ ಕಾಲ ವಾಯ್ಸ್ ಸ್ಯಾಂಪಲ್ ಸಂಗ್ರಹ ಮಾಡಿದ್ದಾರೆ. ಬೆದರಿಕೆ ಹಾಕಿರುವ ವಾಯ್ಸ್ ಮ್ಯಾಚ್ ಮಾಡುವ ನಿಟ್ಟಿನಲ್ಲಿ ಸ್ಯಾಂಪಲ್ ಸಂಗ್ರಹ ಆಗಿದೆ.
ಇದೇ ವಿಚಾರವಾಗಿ ತನಿಖೆ ಆಗಲಿಕ್ಕಿದೆ. ರಾಜೀವ್ ಮೈಕಲ್ ಹೇಳಿಕೆಯನ್ನ ಪೊಲೀಸರು ಪಡಿತಾ ಇದ್ದಾರೆ. ಎಎಸ್ಪಿ ಜಗನ್ನಾಥ್ ರೈ ನೇತೃತ್ವದಲ್ಲಿ ವಿಚಾರಣೆ ಕೂಡ ನಡೆದಿದೆ. ಈಗ ವಾಯ್ಸ್ ಸ್ಯಾಂಪಲ್ ಅನ್ನ ಸಂಗ್ರಹಿಸಿ ತೆರಳಿದ್ದಾರೆ ಎಫ್ಎಸ್ಎಲ್ ತಂಡದವರು. ಎಸ್ ರಂಜಿತ್, ನಾವು ಗಮನಿಸ್ತಾ ಇದ್ದೀವಿ ಈಗಾಗಲೇ ಎಫ್ಎಸ್ಎಲ್ ತಜ್ಞರು ಆಗಮಿಸಿ ವಾಯ್ಸ್ ಸ್ಯಾಂಪಲ್ ಸಂಗ್ರಹ ಮಾಡಿದ್ದಾರೆ, ವಿಚಾರಣೆಗೆ ಒಳಪಡಿಸಿದ್ದಾರೆ. ಮುಂದೆ ಪೊಲೀಸರು ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ತಗೋತಾರೆ, ಏನೆಲ್ಲ ಆಗ್ಬಹುದು ಅಂತ? ಖಂಡಿತ ಶ್ರೀಪಾದ್ ಪಾಟೀಲ್, 14 ದಿನಗಳ ಕಾಲ ಪೊಲೀಸರು ರಾಜೀವ್ ಗೌಡನನ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಒಂದ್ ಕಡೆಯಲ್ಲಿ ನೋಡಿ, ಶ್ರೀಪಾದ್ ಪಾಟೀಲ್ ಇತ್ತ ರಾಜೀವ್ ಗೌಡನನ್ನ ಬಂಧನ ಮಾಡಿ ರಾಜೀವ್ ಗೌಡನನ್ನ ಮೆಡಿಕಲ್ ಚೆಕಪ್ಗೆ ಒಳಪಡಿಸಿದ್ರೆ, ಇತ್ತ ಅವರ ಅಭಿಮಾನಿಗಳಲ್ಲ, ಅವರ ಬೆಂಬಲಿಗರೆಲ್ಲ ಇಲ್ಲಿ ಆಸ್ಪತ್ರೆ ಹೊರಭಾಗದಲ್ಲಿ ನಿಂತು ಅವರಿಗೋಸ್ಕರ ಕಾಯ್ತಾ ಇದ್ದಾರೆ. ರಾಜೀವ್ ಗೌಡ ಆಗ ಬಂದಾಗ ಅವರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದ್ರು, ಆದ್ರೆ ಮಾತಾಡಿಸೋದಕ್ಕೆ ಪೊಲೀಸರು ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಕೈ ಬೀಸಿದ್ರು ರಾಜೀವ್ ಗೌಡ, ತಮ್ಮ ಬೆಂಬಲಿಗರತ್ತ ಕೈ ಬೀಸಿ ಅವ್ರನ್ನ ವಿಶ್ ಮಾಡಿದ್ರು. ಧಮಕಿವೀರ ರಾಜೀವ್ ಗೌಡ ವಾಯ್ಸ್ ಸ್ಯಾಂಪಲ್ ಸಂಗ್ರಹ ಮಾಡುವಂತ ಕೆಲಸ ಆಗ್ತಾ ಇದೆ. ವಾಯ್ಸ್ ಸ್ಯಾಂಪಲ್ ಸಂಗ್ರಹಿಸಿ ತೆರಳಿದ್ದಾರೆ ಈಗಾಗಲೇ ಎಫ್ಎಸ್ಎಲ್ ತಂಡದವರು. ಚಿಕ್ಕಬಳ್ಳಾಪುರ ಪೊಲೀಸ್ ಅತಿಥಿ ಗೃಹದಲ್ಲಿ ಸ್ಯಾಂಪಲ್ ಸಂಗ್ರಹಿಸಿದ್ದಾರೆ. ಸುಮಾರು 2 ಗಂಟೆಗಳ ಕಾಲ ವಾಯ್ಸ್ ಸ್ಯಾಂಪಲ್ ಸಂಗ್ರಹ ಮಾಡಿದ್ದಾರೆ. ಬೆದರಿಕೆ ಹಾಕಿರುವ ವಾಯ್ಸ್ ಮ್ಯಾಚ್ ಮಾಡುವ ನಿಟ್ಟಿನಲ್ಲಿ ಸ್ಯಾಂಪಲ್ ಸಂಗ್ರಹ ಆಗಿದೆ. ಇದೇ ವಿಚಾರವಾಗಿ ತನಿಖೆ ಆಗಲಿಕ್ಕಿದೆ. ರಾಜೀವ್ ಮೈಕಲ್ ಹೇಳಿಕೆಯನ್ನ ಪೊಲೀಸರು ಪಡಿತಾ ಇದ್ದಾರೆ. ಎಎಸ್ಪಿ ಜಗನ್ನಾಥ್ ರೈ ನೇತೃತ್ವದಲ್ಲಿ ವಿಚಾರಣೆ ಕೂಡ ನಡೆದಿದೆ. ಈಗ ವಾಯ್ಸ್ ಸ್ಯಾಂಪಲ್ ಅನ್ನ ಸಂಗ್ರಹಿಸಿ ತೆರಳಿದ್ದಾರೆ ಎಫ್ಎಸ್ಎಲ್ ತಂಡದವರು. ಎಸ್ ರಂಜಿತ್, ನಾವು ಗಮನಿಸ್ತಾ ಇದ್ದೀವಿ ಈಗಾಗಲೇ ಎಫ್ಎಸ್ಎಲ್ ತಜ್ಞರು ಆಗಮಿಸಿ ವಾಯ್ಸ್ ಸ್ಯಾಂಪಲ್ ಸಂಗ್ರಹ ಮಾಡಿದ್ದಾರೆ, ವಿಚಾರಣೆಗೆ ಒಳಪಡಿಸಿದ್ದಾರೆ. ಮುಂದೆ ಪೊಲೀಸರು ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ತಗೋತಾರೆ, ಏನೆಲ್ಲ ಆಗ್ಬಹುದು ಅಂತ? ಖಂಡಿತ ಶ್ರೀಪಾದ್ ಪಾಟೀಲ್, 14 ದಿನಗಳ ಕಾಲ ಪೊಲೀಸರು ರಾಜೀವ್ ಗೌಡನನ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಒಂದ್ ಕಡೆಯಲ್ಲಿ ನೋಡಿ, ಶ್ರೀಪಾದ್ ಪಾಟೀಲ್ ಇತ್ತ ರಾಜೀವ್ ಗೌಡನನ್ನ ಬಂಧನ ಮಾಡಿ ರಾಜೀವ್ ಗೌಡನನ್ನ ಮೆಡಿಕಲ್ ಚೆಕಪ್ಗೆ ಒಳಪಡಿಸಿದ್ರೆ, ಇತ್ತ ಅವರ ಅಭಿಮಾನಿಗಳಲ್ಲ, ಅವರ ಬೆಂಬಲಿಗರೆಲ್ಲ ಇಲ್ಲಿ ಆಸ್ಪತ್ರೆ ಹೊರಭಾಗದಲ್ಲಿ ನಿಂತು ಅವರಿಗೋಸ್ಕರ ಕಾಯ್ತಾ ಇದ್ದಾರೆ. ರಾಜೀವ್ ಗೌಡ ಆಗ ಬಂದಾಗ ಅವರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದ್ರು, ಆದ್ರೆ ಮಾತಾಡಿಸೋದಕ್ಕೆ ಪೊಲೀಸರು ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಕೈ ಬೀಸಿದ್ರು ರಾಜೀವ್ ಗೌಡ, ತಮ್ಮ ಬೆಂಬಲಿಗರತ್ತ ಕೈ ಬೀಸಿ ಅವ್ರನ್ನ ವಿಶ್ ಮಾಡಿದ್ರು. ಧಮಕಿವೀರ ರಾಜೀವ್ ಗೌಡ ವಾಯ್ಸ್ ಸ್ಯಾಂಪಲ್ ಸಂಗ್ರಹ ಮಾಡುವಂತ ಕೆಲಸ ಆಗ್ತಾ ಇದೆ. ವಾಯ್ಸ್ ಸ್ಯಾಂಪಲ್ ಸಂಗ್ರಹಿಸಿ ತೆರಳಿದ್ದಾರೆ ಈಗಾಗಲೇ ಎಫ್ಎಸ್ಎಲ್ ತಂಡದವರು. ಚಿಕ್ಕಬಳ್ಳಾಪುರ ಪೊಲೀಸ್ ಅತಿಥಿ ಗೃಹದಲ್ಲಿ ಸ್ಯಾಂಪಲ್ ಸಂಗ್ರಹಿಸಿದ್ದಾರೆ. ಸುಮಾರು 2 ಗಂಟೆಗಳ ಕಾಲ ವಾಯ್ಸ್ ಸ್ಯಾಂಪಲ್ ಸಂಗ್ರಹ ಮಾಡಿದ್ದಾರೆ. ಬೆದರಿಕೆ ಹಾಕಿರುವ ವಾಯ್ಸ್ ಮ್ಯಾಚ್ ಮಾಡುವ ನಿಟ್ಟಿನಲ್ಲಿ ಸ್ಯಾಂಪಲ್ ಸಂಗ್ರಹ ಆಗಿದೆ. ಇದೇ ವಿಚಾರವಾಗಿ ತನಿಖೆ ಆಗಲಿಕ್ಕಿದೆ. ರಾಜೀವ್ ಮೈಕಲ್ ಹೇಳಿಕೆಯನ್ನ ಪೊಲೀಸರು ಪಡಿತಾ ಇದ್ದಾರೆ. ಎಎಸ್ಪಿ ಜಗನ್ನಾಥ್ ರೈ ನೇತೃತ್ವದಲ್ಲಿ ವಿಚಾರಣೆ ಕೂಡ ನಡೆದಿದೆ. ಈಗ ವಾಯ್ಸ್ ಸ್ಯಾಂಪಲ್ ಅನ್ನ ಸಂಗ್ರಹಿಸಿ ತೆರಳಿದ್ದಾರೆ ಎಫ್ಎಸ್ಎಲ್ ತಂಡದವರು. ಎಸ್ ರಂಜಿತ್, ನಾವು ಗಮನಿಸ್ತಾ ಇದ್ದೀವಿ ಈಗಾಗಲೇ ಎಫ್ಎಸ್ಎಲ್ ತಜ್ಞರು ಆಗಮಿಸಿ ವಾಯ್ಸ್ ಸ್ಯಾಂಪಲ್ ಸಂಗ್ರಹ ಮಾಡಿದ್ದಾರೆ, ವಿಚಾರಣೆಗೆ ಒಳಪಡಿಸಿದ್ದಾರೆ. ಮುಂದೆ ಪೊಲೀಸರು ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ತಗೋತಾರೆ, ಏನೆಲ್ಲ ಆಗ್ಬಹುದು ಅಂತ? ಖಂಡಿತ ಶ್ರೀಪಾದ್ ಪಾಟೀಲ್, 14 ದಿನಗಳ ಕಾಲ ಪೊಲೀಸರು ರಾಜೀವ್ ಗೌಡನನ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಒಂದ್ ಕಡೆಯಲ್ಲಿ ನೋಡಿ, ಶ್ರೀಪಾದ್ ಪಾಟೀಲ್ ಇತ್ತ ರಾಜೀವ್ ಗೌಡನನ್ನ ಬಂಧನ ಮಾಡಿ ರಾಜೀವ್ ಗೌಡನನ್ನ ಮೆಡಿಕಲ್ ಚೆಕಪ್ಗೆ ಒಳಪಡಿಸಿದ್ರೆ, ಇತ್ತ ಅವರ ಅಭಿಮಾನಿಗಳಲ್ಲ, ಅವರ ಬೆಂಬಲಿಗರೆಲ್ಲ ಇಲ್ಲಿ ಆಸ್ಪತ್ರೆ ಹೊರಭಾಗದಲ್ಲಿ ನಿಂತು ಅವರಿಗೋಸ್ಕರ ಕಾಯ್ತಾ ಇದ್ದಾರೆ. ರಾಜೀವ್ ಗೌಡ ಆಗ ಬಂದಾಗ ಅವರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದ್ರು, ಆದ್ರೆ ಮಾತಾಡಿಸೋದಕ್ಕೆ ಪೊಲೀಸರು ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಕೈ ಬೀಸಿದ್ರು ರಾಜೀವ್ ಗೌಡ, ತಮ್ಮ ಬೆಂಬಲಿಗರತ್ತ ಕೈ ಬೀಸಿ ಅವ್ರನ್ನ ವಿಶ್ ಮಾಡಿದ್ರು.